ಆಹಾ, ಇವತ್ ನನ್ ಬರ್ಡೇ. ಆಚೆ ಹೋದ್ರೆ ಎಲ್ರೂ ವಿಶ್ ಮಾಡ್ತಾರೆ. ಫಸ್ಟ್ ಆಚೆ ಹೋಗೋಣ. ಎಲ್ರೂ ನನ್ಗೋಸ್ಕರನೇ ಕಾಯ್ತಾ ಇರ್ತಾರೆ ಅನ್ಸುತ್ತೆ. ಏನ್ ಮಾಡ್ತಿದ್ದಾರೆ? ಏನಿದು, ನಾನು ಆಚೆ ಬಂದ್ರು ಅವ್ರವ್ರ ಪಾಡಿಗೆ ಅವ್ರವ್ರು ಕುತ್ಕೊಂಡ್ ಮಾತಾಡ್ತಾ ಇದಾರಲ್ಲ. ಏನಿದು ಇನ್ನ ಹಿಂಗೆ ಇದ್ದೀರಾ? ರೆಡಿ ಆಗಿಲ್ವಾ? ಬೇಗ ರೆಡಿ ಆಗಿ. ಏನಕ್ಕೂ ರೆಡಿ ಆಗಕ್ ಹೇಳ್ತಾ ಇದ್ದಾಳೆ. ಮೋಸ್ಟ್ಲಿ ಏನೋ ಸರ್ಪ್ರೈಸ್ ಪ್ಲಾನ್ ಮಾಡಿರ್ಬೇಕು. ಚೆನ್ನಾಗಿ ರೆಡಿ ಆಗ್ತೀನಿ ಇವತ್ತು. ನಾನ್ ರೆಡಿ. ಬನ್ನಿ ಬೇಗ, ಲೇಟ್ ಆಯ್ತು. ಎಲ್ಲಿಗೆ? ಇನ್ನೆಲ್ಲಿಗೆ? ಜಾತ್ರೆಗೆ ತಾನೇ ನಾವೆಲ್ಲರೂ ರೆಡಿ ಆಗಿರೋದು, ಅದಕ್ಕೇನೆ. ಒಂದ್ ನಿಮಿಷ ಬಂದೆ. ಊರಲ್ಲಾಗೋ ಜಾತ್ರೆ ಎಲ್ಲ ನೆನಪಿರುತ್ತೆ, ಮನೇಲಿರೋ ಬರ್ತಡೆ ಮಾತ್ರ ಯಾರೊಬ್ರಿಗೂ ನೆನಪಿಲ್ಲ. ಬರ್ತಾ ಇರೋ ಸಿಟ್ಟಿಗೆ. ಏನದು? ಸರ್ಪ್ರೈಸ್! ವಾವ್, ಎಷ್ಟು ಚೆನ್ನಾಗಿದೆ. ಪ್ಯಾಕಿಂಗ್ ಎಲ್ಲ ಎಷ್ಟು ನೀಟಾಗಿ ಮಾಡಿದ್ದಾರೆ. ನಾನೆಲ್ಲ ಎಲ್ರು ನನ್ನ ಬರ್ಡೇನ ಮತ್ತೆ ಹೋಗ್ಬಿಟ್ಟಿದೀರಾ ಅಂತ ಅನ್ಕೊಂಡೆ. ವಾವ್ ಪಲ್ಲವಿ, ದಿಸ್ ಇಸ್ ಸೋ ಬ್ಯೂಟಿಫುಲ್. ಎಲ್ಲಿಂದ ತರಿಸ್ದೆ? ಅದು ಮಿನಿ ಡಿಸೈನರ್ ಥ್ರೆಡ್ಸ್ ಅಂತ ಇನ್ಸ್ಟಾಗ್ರಾಮ್ ಅಲ್ಲಿ ಪೇಜ್ ಇದೆ ನೋಡಿ. ವಾವ್, ನಾನು ನೋಡಿದ್ದೆ. ಇಟ್ಸ್ ಸೋ ಬ್ಯೂಟಿಫುಲ್. ಇದು ಹ್ಯಾಂಡ್ ಮೇಡ್ ಡಿಸೈನರ್. ನೀವು ಇದೇ ರೀತಿಯಲ್ಲಿ ಯಾರಿಗಾದ್ರೂ ಸರ್ಪ್ರೈಸ್ ಮಾಡಬೇಕು ಅಂದ್ರೆ ಅವ್ರ ಪೇಜ್ ಅನ್ನ ಫಾಲೋ ಮಾಡಿ. ತುಂಬಾ ಬ್ಯೂಟಿಫುಲ್ ಆಗಿ ಮಾಡಿ ಕಳಿಸಿದ್ದಾರೆ. ನನಗಂತೂ ತುಂಬಾ ಇಷ್ಟ ಆಯ್ತು. ಥ್ಯಾಂಕ್ ಯು ಸೋ ಮಚ್. ಇನ್ಸ್ಟಾಗ್ರಾಮ್ ಅಲ್ಲಿ ಅವ್ರ ಪೇಜ್ ಬಂದು ಮಿನಿ ಡಿಸೈನರ್ ಥ್ರೆಡ್ಸ್ ಅಂತ. ಯಾವುದೇ ಒಕೇಶನ್ ಇರ್ಬೋದು, ಬರ್ಡೇಸ್, ಎಂಗೇಜ್ಮೆಂಟ್, ವೆಡ್ಡಿಂಗ್, ನೀವು ಯಾವುದೇ ಒಕೇಶನ್ಗೆ ಸ್ಪೆಷಲ್ ಆಗಿ ಈ ರೀತಿ ಗಿಫ್ಟ್ಸ್ ನ ಮಾಡಿಸಬೇಕು ಅಂತಂದ್ರೆ ಇವರು ಕೈಯಲ್ಲೇನೆ ಥ್ರೆಡ್ ಮಾಡಿ ಮಾಡಿರುವಂತದ್ದು. ಇಟ್ ಇಸ್ ವೆರಿ ಬ್ಯೂಟಿಫುಲ್. ತುಂಬಾನೇ ಚೆನ್ನಾಗಿದೆ. ನನಗಂತೂ ತುಂಬಾ ಇಷ್ಟ ಆಯ್ತು. ಥ್ಯಾಂಕ್ ಯು ಸೋ ಮಚ್ ಮಿನಿ ಡಿಸೈನರ್.